ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಬಿಜೆಪಿ ಪಕ್ಷದ ವತಿಯಿಂದ ವಿಧಾನಸೌಧದಲ್ಲಿ ನಡೆಯುವ ಹರ್ ಘರ್ ತಿರಂಗ ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟ ಗ್ರಾಮಾಂತರ ಅಧ್ಯಕ್ಷರಾದ ಸಿಕಲ್ ಆನಂದಗೌಡರ ನೇತೃತ್ವದಲ್ಲಿ ಶಿಡ್ಲಘಟ್ಟದಿಂದ ಕಾರ್ ರ್ಯಾಲಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ವಿಧಾನಸೌಧದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ನಡೆಯುವ ಹರ್ ಘರ್ ತಿರಂಗ ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟದಿಂದ ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಕಲ್ ಆನಂದಗೌಡರ ನೇತೃತ್ವದಲ್ಲಿ ಕಾರ್ ರ್ಯಾಲಿ ಮುಖಾಂತರ ವಿಧಾನಸೌಧಕ್ಕೆ ತೆರಳಿದರು. ಕಾರ್ ರ್ಯಾಲಿ ಹೊರಡುವ ವೇಳೆ ಸಿಕಲ್ ಆನಂದಗೌಡರು ಮಾತನಾಡಿ ವಿಧಾನಸೌಧದಲ್ಲಿ ನಡೆಯುವ ಕಾರ್ಯಕ್ರಮದ ವಿಶೇಷತೆಯನ್ನು ತಿಳಿಸಿದರು. ಭಾರತ ದೇಶದ ಜನರೆಲ್ಲರೂ ಕೂಡ ದೇಶ ಪ್ರೇಮದ ಪ್ರತೀಕವಾಗಿ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರ ಮನೆಯ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಬೇಕೆಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಆದೇಶವನ್ನು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಕನಸು ಕೂಡ. ಹಾಗಾಗಿ ಅವರ ಆದೇಶದಂತೆ ಈ ಒಂದು ಹರ್ ಘರ್ ತಿರಂಗ ಕಾರ್ಯಕ್ರಮವನ್ನು ವಿಧಾನಸೌಧದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಕಾರ್ ರ್ಯಾಲಿಯ ವೇಳೆಯಲ್ಲಿ ಸಿಕಲ್ ಆನಂದಗೌಡರು, ಮಾಜಿ ಶಾಸಕರಾದ ಎಂ ರಾಜಣ್ಣ, ನಿಕಟಪೂರ್ವ ಅಧ್ಯಕ್ಷರಾದ ಸುರೇಂದ್ರಗೌಡ, ನಗರ ಘಟಕದ ಅಧ್ಯಕ್ಷರಾದ ನರೇಂದ್ರ, ಕನಕ್ ಪ್ರಸಾದ್, ನಂದೀಶ್, ಇನ್ನೂ ಹಲವಾರು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. भारतीय जनता पार्टी की वंदे वंदे ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಆಗಸ್ಟ್ 15ನೇ ತಾರೀಕು ಪ್ರತಿಯೊಬ್ಬರ ಮನೆ ಮೇಲೂ ಸಹ ರಾಷ್ಟ್ರಧ್ವಜ ಹರಿದಾಡಬೇಕು. ಕೇವಲ ಕಚೇರಿಗಳು, ಶಾಲೆಗಳಿಗೆ ಸೀಮಿತವಾಗದೆ ಪ್ರತಿಯೊಬ್ಬರ ಮನೆ ಮೇಲೂ ಸಹ ರಾಷ್ಟ್ರಧ್ವಜ ಹಾರಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ಏನು ನಮ್ಮ ರಾಷ್ಟ್ರ ನಾಯಕರಾಗಿರ್ತಕ್ಕಂತಹ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಒಂದು ಕರೆಯ ಮೇರೆಗೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ವಿಜಯೇಂದ್ರಣ್ಣವರ ಒಂದು ನೇತೃತ್ವದಲ್ಲಿ ಹಾಗೂ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂತಹ ಸಿಕಲ್ ರಾಮಚಂದ್ರೇಗೌಡರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತೊಂದು ದಿವಸ ಗೌರಿಬಿದನೂರಿನ ವಿಧುರಾಕ್ಷಕ ಒಂದು ದೇವಸ್ಥಾನದ ಬಳಿ ಈ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸ್ತಾ ಇದ್ದಾರೆ. ಹರ್ ಘರ್ ತಿರಂಗ ಯಾತ್ರೆ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕರ ಮನೆ ಮೇಲೂ ಸಹ ರಾಷ್ಟ್ರಧ್ವಜವನ್ನು ಹಾರಿಸೋದ್ರ ಮುಖಾಂತರ ರಾಷ್ಟ್ರಕ್ಕೆ ಗೌರವವನ್ನು ಸಲ್ಲಿಸಬೇಕು. ಅದೇ ನಿಟ್ಟಿನಲ್ಲಿ ನಮಗೆ ಸ್ವತಂತ್ರ ತರಲಿಕ್ಕೆ ಮತ್ತು ಸ್ವತಂತ್ರ ಬಂದ ಮೇಲೆ ಯಾರೆಲ್ಲ ವೀರ ಯೋಧರು ಹುತಾತ್ಮರಾಗಿದ್ದಾರೆ ಅವರ ಎಲ್ರಿಗೂ ಸಹ ಗೌರವವನ್ನು ಸಲ್ಲಿಸೋ ನಿಟ್ಟಿನಲ್ಲಿ ಇವತ್ತೊಂದು ದಿವಸ ಗೌರಿಬಿದನೂರಿನ ವಿಧುರಾಕ್ಷಕ ದೇವಸ್ಥಾನದ ಬಳಿ ಒಂದು ಬೃಹತ್ ಸಮಾವೇಶವನ್ನು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ವಿಜಯೇಂದ್ರಣ್ಣವರ ನೇತೃತ್ವದಲ್ಲಿ ಹಾಗೂ ಸಿಕಲ್ ರಾಮಚಂದ್ರೇಗೌಡರ ಜಿಲ್ಲಾಧ್ಯಕ್ಷರು ಅವರ ಅಧ್ಯಕ್ಷತೆಯಲ್ಲಿ ಇವತ್ತೊಂದು ದಿವಸ ಅಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಿಂದಲೂ ಸಹ ಇವತ್ತೊಂದು ದಿವಸ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ತಾಯಂದಿರ ಸಮೇತ ಅಕ್ಕ ತಂಗಿಯರು, ಹಿರಿಯ ನಾಗರಿಕರು, ಮುಖಂಡರು ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಇವತ್ತೊಂದು ದಿವಸ ಅಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ನಾವೆಲ್ಲರೂ ತೆರಳುತ್ತಾ ಇದ್ದೀವಿ. ರಾಜಣ್ಣವರ ಒಂದು
ನೇತೃತ್ವದಲ್ಲಿ ಹಾಗೂ ಕನಕ ಪ್ರಸಾದ್ ಅವರು, ನಮ್ಮ ನಂದೀಶಣ್ಣವರು, ಪ್ರತಿಯೊಬ್ಬರೂ ಸಹ ನಮ್ಮ ನಿತ್ಯಪೂರ್ವ ಅಧ್ಯಕ್ಷ ಆಗಿರ್ತಕ್ಕಂಥ ಸುರೇಂದ್ರಣ್ಣವರು, ನರೇಶ್ ಅವರು ಎಲ್ಲರೂ ಸಹ ಎಲ್ಲ ಮುಖಂಡರ ಒಂದು ಸಾರಥ್ಯದಲ್ಲಿ ಇವತ್ತೊಂದು ದಿವಸ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಸೇರಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಾವೆಲ್ಲರೂ ಇವತ್ತೊಂದು ದಿವಸ ಹೋಗ್ತಾ ಇದ್ದೀವಿ. ನಾವು ತಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊತೀವಿ. ಆಗಸ್ಟ್ 15ನೇ ತಾರೀಕು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಒಂದು ಅಭಿಯಾನವನ್ನು ಶುರು ಮಾಡಿದ್ದೀವಿ. ಪ್ರತಿಯೊಬ್ಬರ ಮನೆ ಮೇಲೂ ಸಹ ಹರ್ ಘರ್ ತಿರಂಗ ಅಂದರೆ ರಾಷ್ಟ್ರಧ್ವಜವನ್ನು ಆರಿಸೋದ್ರ ಮುಖಾಂತರ ನಮ್ಮ ಹೆಮ್ಮೆಯ ಭಾರತ ದೇಶಕ್ಕೆ ಹಾಗೂ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಕೊಟ್ಟಿರ್ತಕ್ಕಂಥ ಕರೆಗೆ ಎಲ್ಲರೂ ಹೂಗೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ. ಹರ್ ಘರ್ ತಿರಂಗದ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮ ಭಾರತ್ ಮಾತಾ ಕಿ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಇಡೀ ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕರ ಮನೆ ಮೇಲೆ ಕೂಡ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಬೇಕಂತೇಳಿ ಹರ್ ಘರ್ ತಿರಂಗ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಪಕ್ಷದ ಎಲ್ಲ ವರಿಷ್ಠರು ತೀರ್ಮಾನ ಮಾಡಿ ಪ್ರತಿಯೊಂದು ನಾಗರಿಕರ ಮನೆ ಮೇಲೆ ನಮ್ಮ ಭಾರತದ ಧ್ವಜವನ್ನು ಹಾರಿಸಿದ್ರೆ ಅದು ದೇಶ ಪ್ರೇಮ, ದೇಶದ ಐಕ್ಯತೆ, ದೇಶದ ಒಗ್ಗಟ್ಟು ಎಲ್ಲವನ್ನು ಕೂಡ ಪ್ರತಿಬಿಂಬಿಸುತ್ತೆ ಅನ್ನೋ ಉದ್ದೇಶದಿಂದ ನರೇಂದ್ರ ಮೋದಿಯವರ ಒಂದು ಆದೇಶವನ್ನು, ನರೇಂದ್ರ ಮೋದಿಯವರ ಒಂದು ಕರೆಯನ್ನು ನಾವೆಲ್ಲ ಹೋಗೊಟ್ಟು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿದುರಾಶ್ಪಥ ನಮ್ಮ ರಾಜ್ಯದ ಜಲಿಯನ್ವಾಲಾ ಬಾಗ್ ದುರಂತ ಯಾವ ರೀತಿ ಆಯಿತು ಅದೇ ರೀತಿ ಆ ಒಂದು ಕ್ಷೇತ್ರವನ್ನು ಜಲಿಯನ್ವಾಲಾ ಬಾಗ್ ಅಂತ ಕರೀತಾರೆ. ಅಲ್ಲಿ ಹುತಾತ್ಮರಾದವರ ಸ್ಮಾರಕಗಳಿದ್ದಾವೆ. ಅವೆಲ್ಲವನ್ನು ಕೂಡ ಇವತ್ತು ಇದೊಂದು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ ಒಂದು ಕ್ಷೇತ್ರವಂತ ಪರಿಗಣಿಸಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ನಮ್ಮ ನಾಗರಿಕರು, ಚಿಕ್ಕಬಳ್ಳಾಪುರ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರು, ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರು ಅಲ್ಲಿ ಒಂದು ಹುತಾತ್ಮರಿಗೆ ಇದು ನಮನ ಸಲ್ಲಿಸೋದು ಮುಖ್ಯನ ಆ ಸ್ತೂಪಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅವರು ಬಂದು ಮತ್ತು ಎಲ್ಲ ಮುಖಂಡರು ಬಂದು ಅಲ್ಲಿ ಅವ್ರಿಗೆ ಗೌರವ ಸಲ್ಲಿಸಬೇಕು. ಆ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ನಾವೆಲ್ಲ ಕಡೆ ಇವತ್ತು ನೋಡಿದ್ರೆ ಬಹುತೇಕ ಬಹಳಷ್ಟು ಜನ ಮಹಿಳೆಯರು, ವಿಶೇಷವಾಗಿ ಹಿರಿಯ ನಾಗರಿಕರು ಕೂಡ ಬಂದಿರೋ ಇದು ತೋರಿಸ್ತದೆ ನಮ್ಮ ದೇಶ ಪ್ರೇಮ, ದೇಶದ ಐಕ್ಯತೆ, ದೇಶದ ಒಗ್ಗಟ್ಟನ್ನು ತೋರಿಸ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಅತ್ಯಂತ ಉತ್ಸಾಹ ಸಡಗರ ಸಂಭ್ರಮದಿಂದ ಇವತ್ತೆಲ್ಲ ಗೌರಿ ಬಿದ್ದಿರೋ ವಿದುರಾಶ್ಪಥಕ್ಕೆ ಹೊರಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಶುಭವಾಗಲಿ ಅಂತ ಶುಭ ಹಾರೈಸ್ತೇನೆ. बोलो भारत माता की जय, बोलो भारत माता की जय, वंदे मातरम, वंदे मातरम, बोलो भारत माता की जय. ना ಎಲ್ಲರೂ ಬಂದಿದೆ. ಬಂದ್ಬಿಡ್ಲ ವಿಡಿಯೋ ಬಸ್ ಎಲ್ಲರೂ ಬ್ಲಾಕ್ ಕಟ್ಟಿದಾರಾ? ಬಸ್ ಬಿಡಕ್ಕೆ ಇದೆಲ್ಲ ಕಟ್ಟಿಲ್ಲ.